petroleum products every day. Fine, we will see all those things one by one ನೋಡ್ತಾ ಹೋಗೋಣ. So petroleum products ಏನೇನಿದೆ, so petroleum products, so this is important. So after coal, so in renewable energy resources, so coal ಅನ್ನ ಬಿಟ್ರೆ ನೆಕ್ಸ್ಟ್ ಜಾಸ್ತಿ ಯೂಸ್ ಮಾಡ್ತಾ ಇರುವಂತದ್ದು ಇಟ್ ಇಸ್ ನಥಿಂಗ್ ಬಟ್ ಪೆಟ್ರೋಲ್ ಫಾರ್ ದ ಸೋರ್ಸ್ ಆಫ್ ಎನರ್ಜಿ, ಹೀಟ್ ಅನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಐದರ್ ಇಂಡಸ್ಟ್ರಿಗಳಲ್ಲಾಗ್ಲಿ ವೆಹಿಕಲ್ಸ್ ಅಲ್ಲಾಗ್ಲಿ. ಸೊ ಜಾಸ್ತಿ ಕನ್ಸಂಪ್ಷನ್ ಮಾಡ್ತಿರೋದು ಆಫ್ಟರ್ ದ ಕೋಲ್, ದಟ್ ಈಸ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್. ಆಯ್ತಾ, ವೆಹಿಕಲ್ಸ್ ಯೂಸ್ ಮಾಡ್ತೀವ, ಸೊ ಮನೆಗಳಲ್ಲಿ ಕೆಲವು ಸಲ ಯೂಸ್ ಮಾಡ್ತೀವ, ಸೊ ಈವನ್ ಏರ್ ಕ್ರಾಫ್ಟ್ ಗಳಲ್ಲಿ ಯೂಸ್ ಮಾಡ್ತೀವ, ವಿಮಾನದಲ್ಲಿ. ಸೊ ವೈಟ್ ಪೆಟ್ರೋಲ್, ವಿ ಕಾಲ್ ಇಟ್ ಆಸ್ ವೈಟ್ ಪೆಟ್ರೋಲ್, ಅದನ್ನ ಏರೋಪ್ಲೇನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ಟ್ರಾನ್ಸ್ಪೋರ್ಟೇಷನ್ ಈಸ್ ದ ಬಿಗ್ಗೆಸ್ಟ್ ಸೆಕ್ಟರ್, ಎಲ್ಲಾ ವೆಹಿಕಲ್ಸ್ ಪೆಟ್ರೋಲ್ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಆಫ್ಟರ್ ಕೋಲ್, ಸೊ ಪೆಟ್ರೋಲ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ sector we are dependent on. So that is important. So next one, it is general information. So it belongs to tertiary period. That means, so usually petrol farm agbeku anta helidre, so it will be formed between 266 million years to 2.6 million years ago. So minimum 2.6 million years in the, so 66 million years e time gap beku, istu time beku for the formation. Minimum 2.6, 2.5 ಮಿಲಿಯನ್ ವರ್ಷ ಬೇಕು. ಅಂದ್ರೆ ಒಂದು ಮರ ಕೆಳಗಡೆಗೆ ಬಿದ್ದು ಅದು ಭೂಮಿಯ ಒಳಗಡೆ ಮುಚ್ಚಿ ಹೋಗಿ 2.6 ಮಿಲಿಯನ್ ವರ್ಷ ಆದ್ರೆ ಅದು ಏನಾಗುತ್ತೆ ನಿಮಗೆ, ಇಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಪೆಟ್ರೋಲ್. ಮಿನಿಮಮ್ 2.6, ಸೊ ಅಪ್ ಟು 66 ಇಯರ್ಸ್ ಬೇಸ್ಡ್ ಅಪಾನ್ ದ ಮೆಟೀರಿಯಲ್. ಆಯ್ತಾ, ಸೊ ಜಸ್ಟ್ ಇಟ್ ಈಸ್ ಫಾರ್ ಯುವರ್ ಇನ್ಫಾರ್ಮೇಶನ್, ಇಟ್ ಇಸ್ ನಾಟ್ ದಟ್ ಮಚ್ ಇಂಪಾರ್ಟೆಂಟ್. ಸೊ ಇಟ್ ಬಿಲಾಂಗ್ಸ್ ಟು ಟರ್ಷಿಯರಿ ಪೀರಿಯಡ್ ಅಂತ ಒಂದೇ ಒಂದು ವರ್ಡ್ ಬರ್ತದೆ ನಿಮ್ಮ ಇನ್ಫಾರ್ಮೇಶನ್ ಗೆ, ಅಷ್ಟೇ ಸಾಕಾಗುತ್ತೆ. ಅಂಡ್ ಆಸ್ ಅ ಜನರಲ್ ಇನ್ಫಾರ್ಮೇಶನ್, ದ ಬೈ ಪ್ರಾಡಕ್ಟ್ಸ್ ಆಫ್ ಪೆಟ್ರೋಲ್ ಇಸ್ ಯೂಸ್ಡ್. ಪೆಟ್ರೋಲಿಯಂ ಮೀನ್ಸ್ ಬರೀ ಪೆಟ್ರೋಲ್ ಅಷ್ಟೇ ಅಲ್ಲ, ರೈಟ್ ಫ್ರಮ್ ವೈಟ್ ಪೆಟ್ರೋಲ್. ಸೊ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅಂದ್ರೆ ಏನೇನ್ ಬರುತ್ತೆ ಹೇಳಿ, ಗ್ಯಾಸಸ್ ಕೂಡ ಬರುತ್ತೆ ಪೆಟ್ರೋಲಿಯಂ ನಲ್ಲಿ. ಸೊ ನಿಮಗೆ ಕೋಲ್ ಬಗ್ಗೆ ಮಾತಾಡುವಾಗ ಹೇಳಿದೆ ಅಲ್ವಾ, ಸೊ ಒಂದು ಕೋಲ್ ಎಕ್ಸ್ಟ್ರಾಕ್ಷನ್ ಮಾಡುವಾಗ ಗ್ಯಾಸಸ್ ಬರುತ್ತೆ. ಅದನ್ನ ಬಿಟ್ರೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡುವಾಗ ವಿಲ್ ಗೆಟ್ ಗ್ಯಾಸಸ್, ದಟ್ ಈಸ್ ಮೀಥೇನ್, ಈಥೇನ್, ಪ್ರೋಪೇನ್ ಅಂಡ್ ಬ್ಯೂಟೇನ್. ಕರೆಕ್ಟ್ ಅಲ್ವಾ? ಸೊ ಅದು ಬರುತ್ತೆ. ಅದಾದ್ಮೇಲೆ ಆಸ್ ಎ ಇನ್ ದ ಲಿಕ್ವಿಡ್ ಫಾರ್ಮ್ ವೈಟ್ ಪೆಟ್ರೋಲ್ ಇಂದ ಸ್ಟಾರ್ಟ್ ಆಗುತ್ತೆ. ವೈಟ್ ಪೆಟ್ರೋಲ್ ದಟ್ ವಿ ಆರ್ ಯೂಸಿಂಗ್ ಇನ್ ಏರೋಪ್ಲೇನ್ಸ್, ಅಲ್ಲಿಂದ ಸ್ಟಾರ್ಟ್ ಆದ್ರೆ ವಿ ವಿಲ್ ಬಿ ಯೂಸಿಂಗ್ ದಿಸ್ ಪ್ರಾಡಕ್ಟ್ಸ್, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇನ್ ವೇರಿಯಸ್ ಸೆಕ್ಟರ್ಸ್. ಐದರ್ ಇಟ್ ಮೇ ಬಿ ಫರ್ಟಿಲೈಸರ್ ಸೆಕ್ಟರ್, ಸೊ ಸಿಂಥೆಟಿಕ್ ರಬ್ಬರ್, ರಬ್ಬರ್ ನ ಪ್ರೊಡ್ಯೂಸ್ ಮಾಡಬೇಕಾದ್ರೆ ನಮ್ಮ ವೆಹಿಕಲ್ ಟೈರ್ ಏನಿದೆಯಲ್ವಾ ಗಟ್ಟಿ ಬರಬೇಕು ಅಂತ ಹೇಳಿದ್ರೆ ಅನಿಲಿಂಗ್ ಅಂಡ್ ಕ್ವೆಂಚಿಂಗ್ ಅಂತ ಮಾಡ್ತೀವಿ. ಸೊ ಅದನ್ನ ಹೀಟ್, ರಬ್ಬರ್ ಇಂದ ಹೀಟ್ ಜಾಸ್ತಿ ಮಾಡಿ ಮೆಲ್ಟ್ ಮಾಡಿ ಸಡನ್ ಆಗಿ ಟೆಂಪರೇಚರ್ ಡೌನ್ ಮಾಡ್ತೀವಿ. ಅದಾದ್ಮೇಲೆ ಮತ್ತೆ ಟೆಂಪರೇಚರ್ ಜಾಸ್ತಿ ಮಾಡಿ ನಿಧಾನವಾಗಿ ಟೆಂಪರೇಚರ್ ನ ರೆಡ್ಯೂಸ್ ಮಾಡ್ತೀವಿ. ಸೊ ದಟ್ ರಬ್ಬರ್ ವಿಲ್ ಬಿಕಮ್ ಫ್ಲೆಕ್ಸಿಬಲ್ ಅಂಡ್ ಟಫ್, ತುಂಬಾ ಟಫ್ ಆಗುತ್ತೆ, ಪ್ಲಸ್ ನಿಮಗೆ ತುಂಬಾ ಸ್ಟ್ರಾಂಗ್ ಆಗಿ ರಬ್ಬರ್ ಬರುತ್ತೆ. ಸೊ ಟು ಕ್ರಿಯೇಟ್ ದ ಹೀಟ್ ವಿ ಆರ್ ಯೂಸಿಂಗ್ ಪೆಟ್ರೋಲ್, ದಟ್ ಇಸ್ ಒನ್ ಥಿಂಗ್. ಸಿಂಥೆಟಿಕ್ ಫೈಬರ್, ಹಗ್ಗ, ಬಾವಿಗೆ ಈಗ ಪ್ಲಾಸ್ಟಿಕ್ ಹಗ್ಗಗಳು ಬಂದಿದೆ ನೋಡಿದ್ರಾ. ಸೊ ಅದೇ ರೀತಿ ಬೇರೆ ಬೇರೆ ಹಗ್ಗಗಳನ್ನ, ಸಿಂಥೆಟಿಕ್ ಫೈಬರ್ಸ್ ಅನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಯು ಹ್ಯಾವ್ ಟು ಮೆಲ್ಟ್ ಅಲ್ವಾ, ಪ್ಲಾಸ್ಟಿಕ್ ಅನ್ನ ಮೆಲ್ಟ್ ಮಾಡಬೇಕು. ಫಾರ್ ದಟ್ ಪರ್ಪಸ್, ಮೆಡಿಸಿನ್ ಪರ್ಪಸ್, ಇದನ್ನ ನಿಮ್ಮ ಹತ್ರನೇ ಕೇಳ್ತೀನಿ ಎಲ್ಲೆಲ್ಲಿ ಯೂಸ್ ಮಾಡ್ತಿದ್ದೀರಾ ನೋಡೋಣ. ಸೊ ದೆನ್ ವ್ಯಾಸಲಿನ್, ವ್ಯಾಸಲಿನ್ ಅಲ್ಲಿ ಯೂಸ್ ಮಾಡ್ತೀವ ಅಲ್ವಾ, ಯೂಸ್ ಮಾಡ್ತೀವಿ, ಅದಕ್ಕೆ ಹೇಳಿದ್ ನಾನು ನಿಮ್ಗೆ. ಸೊ ಡೇ ಟು ಡೇ ಲೈಫ್ ಅಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿ, ಕ್ಲಿಯರ್. ಸೊ ಲ್ಯೂಬ್ರಿಕೆಂಟ್ಸ್, ನಮ್ಮ ಬೈಕಿಗೆ ಆಯಿಲ್ ಹಾಕ್ಸ್ತೀವ, ಚೇಂಜ್ ಮಾಡಿಸ್ತಾ ಇರ್ತೀವ ಮಂತ್ಲಿ ಒನ್ಸ್. ವ್ಯಾಕ್ಸ್, ವ್ಯಾಕ್ಸ್ ಅಪ್ಲೈ ಮಾಡ್ತೀವ ಬಾಡಿ ಮೇಲೆ, ವ್ಯಾಕ್ಸ್. ಸೋಪ್ ಅಲ್ಲಿ ಕೂಡ ಯೂಸ್ ಮಾಡ್ತೀವಿ. ಅಂಡ್ ಕಾಸ್ಮೆಟಿಕ್ಸ್, ಇದೆಲ್ಲ ನೀವೇ ಹೇಳಿ ಯಾವ್ಯಾವ ಕಾಸ್ಮೆಟಿಕ್ಸ್ ಅಲ್ಲಿ ಇದೆ, ಯಾರ್ಯಾರು ಯೂಸ್ ಮಾಡಿದ್ರೆ ಅದರಲ್ಲಿ ಎಲ್ಲೆಲ್ಲಿ ಮೆನ್ಷನ್ ಮಾಡಿದರೆ ನೀವೇ ಹೇಳ್ಬೇಕಲ್ಲ, ಕ್ಲಿಯರಾ? ಸೊ ದಟ್ ಮೀನ್ಸ್ ಟು ದ ವಾಸ್ಟ್ ಸೆಕ್ಟರ್ಸ್, ಎಲ್ಲ ಸೆಕ್ಟರ್ಗಳಲ್ಲೂ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅನ್ನ ವಿ ಆರ್ ಯೂಸಿಂಗ್. ಸೊ ದಟ್ ಇಸ್ ವಾಟ್ ಐ ವಾಂಟ್ ಟು ಮೆನ್ಷನ್ ಹಿಯರ್. ಸೊ ರೈಟ್ ಡೌನ್ ದಿಸ್ ಸೊ ದಟ್ ನಿಮಗೆ ಒಂದು ಬ್ರಾಡ್ ಐಡಿಯಾ ಸಿಗುತ್ತೆ. ಸೊ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿ. ಪೆಟ್ರೋಲ್ ಅನ್ನ ಹೆಚ್ಚಾಗಿ ಸಪ್ಲೈ ಮಾಡ್ತಾ ಇರೋ ನೇಷನ್ ಯಾವುದು ಬೇಕು? ಬಿಕಾಸ್ ಇಂಡಿಯಾದಲ್ಲಿ ನಮಗೆ ವಿ ಡೋಂಟ್ ಹ್ಯಾವ್ ಪೆಟ್ರೋಲಿಯಂ ಮೈನ್ಸ್. ಇಡೀ ಇಂಡಿಯಾಗೆ ಸಪ್ಲೈ ಮಾಡುವಷ್ಟು ನಮಗೆ ಪೆಟ್ರೋಲಿಯಂ ಮೈನ್ಸ್ ಇಂಡಿಯಾದಲ್ಲಿ ಇಲ್ಲ. ಸೊ ಓನ್ಲಿ ವಿ ಹ್ಯಾವ್ ಪೆಟ್ರೋಲಿಯಂ ಮೈನ್ಸ್ ದಟ್ ಕ್ಯಾನ್ ಸಪ್ಲೈ ಅಪ್ ಟು ದ 50% ಆಫ್ ದ ಟೋಟಲ್ ಪಾಪ್ಯುಲೇಷನ್. 15%ಗೆ ಪೆಟ್ರೋಲ್ ಸಪ್ಲೈ ಮಾಡೋಷ್ಟು ಮಾತ್ರನೇ ಇಂಡಿಯಾದಲ್ಲಿ ನಾವು ಜನರೇಟ್ ಮಾಡ್ತೀವಿ. ರೆಸ್ಟ್ ಆಫ್ ದ 85% ಆಫ್ ಪೆಟ್ರೋಲ್ ಈಸ್ ಇಂಪೋರ್ಟೆಡ್ ಫ್ರಮ್ ಡಿಫರೆಂಟ್ ನೇಷನ್ಸ್. ಅದರಲ್ಲಿ ಹೈಯೆಸ್ಟ್ ಪೆಟ್ರೋಲ್ ನ ನಮಗೆ ಸಪ್ಲೈ ಮಾಡುವಂತ ನೇಷನ್ ಈಸ್ ಇರಾಕ್. ಸೊ ಇಲ್ಲಿ ಕನ್ಫ್ಯೂಸ್ ಮಾಡ್ತಾರೆ ಎಕ್ಸಾಮ್ ನಲ್ಲಿ. ಸೊ ಎಲ್ಲವೂ ನಿಮ್ಗೆ
ಮಿಡ್ಲ್ ಈಸ್ಟ್ ಕಂಟ್ರೀಸೇ ಆಗಿರೋದ್ರಿಂದ ಸೊ ನಿಮಗೆ ಇರಾನ್ ಹಾಕ್ಬೋದು, ಇರಾಕ್ ಬದಲಾಗಿ ಇರಾನ್ ಹಾಕ್ಬೋದು, ಅಥವಾ UAE ಹಾಕ್ಬೋದು, ಸೌದಿ ಅರೇಬಿಯಾ ಹಾಕ್ಬೋದು. ಸೊ ದಯವಿಟ್ಟು ಇಲ್ಲಿ ಸೀಕ್ವೆನ್ಸ್ ಅನ್ನ ನೆನ್ಪಿಟ್ಕೊಳ್ಳಿ. ಸೊ ರೈಟ್ ಇಟ್ ಆಸ್, ಸೊ 85% ವಿಲ್ ಬಿ ಫ್ರಮ್ ಇರಾಕ್. ಸೊ ಇರಾಕ್ ಅಲ್ಲಿ ಏನಿದೆಯಲ್ವಾ, ಸೊ ಅಲ್ಲಿ 85% ಅಂತ ಬರ್ಕೊಳ್ಳಿ. ಆಫ್ಟರ್ ದಟ್, ಸೊ 85% ಆಫ್ ದ ಪೆಟ್ರೋಲ್ ಈಸ್ ಇಂಪೋರ್ಟೆಡ್ ಫ್ರಮ್ ಇರಾಕ್, ಬೀಯಿಂಗ್ ದ, ಸಾರಿ ಇಲ್ಲಿ 85 ಅಲ್ವಾ, ಟೋಟಲ್ 85. ರಷ್ಯಾದು ಮೊನ್ನೆ ಅಗ್ರಿಮೆಂಟ್ ಆಗಿರೋದು, ಇವನು ಡೊನಾಲ್ಡ್ ಟ್ರಂಪ್ ಎಡವಟ್ ಮಾಡಿದ್ಮೇಲೆ ಸೊ ನೀವು ತಗೊಂಬಾರ್ದು ಅಂತ ಹೇಳಿ ಗಲಾಟೆ ಆದ್ರೂ ಸಹ ಇಲ್ಲ, ಬಿಕಾಸ್ ರಷ್ಯಾ ಇಸ್ ಅವರ್ ಫ್ರೆಂಡ್ಲಿ ನೇಷನ್. ಸೊ ಹಾಗಾಗಿ ಡೆಫಿನೆಟ್ಲಿ ನೀವು ಏನೇ ಇದು ಮಾಡೋದು, ರಷ್ಯಾನ ಇಂಡಿಯಾ ಯಾವತ್ತೂ ಬಿಟ್ಕೊಡಲ್ಲ, ಆಯ್ತಾ? ಬಿಕಾಸ್ ನಮಗೆ S-400 ಮಿಸೈಲ್ ಅನ್ನ ಕೊಟ್ಟಿದೆ ರಷ್ಯಾ. ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಡಿಫೆನ್ಸ್ ಅಲ್ಲಿ ಮಾತಾಡ್ತೀನಿ ಅದನ್ನ. ಸೊ ಅಷ್ಟು ನಮಗೆ ಫ್ರೆಂಡ್ಲಿ ನೇಷನ್ ಇರೋದ್ರಿಂದನೇ ತುಂಬಾ ಸಪೋರ್ಟ್ ಆಗ್ತಾ ಇದೆ. ಹಾಗಾಗಿ ರಷ್ಯಾದಿಂದ ಪೆಟ್ರೋಲ್ ತಗೊಂಬಾರ್ದು ಅಂತ, ಅಂದ್ರೆ ರಷ್ಯಾಗೂ ಅಮೆರಿಕಾಗೂ ಜಗಳ ಆಯ್ತು. ಸೊ ಅಮೆರಿಕಾ ಇಸ್ ಫೋರ್ಸಿಂಗ್ ಇಂಡಿಯಾ ನಾಟ್ ಟು ಪರ್ಚೇಸ್ ಪೆಟ್ರೋಲ್, ಬಟ್ ಇಂಡಿಯಾ ಸೆಡ್ ನೋ ವಿಲ್ ಪರ್ಚೇಸ್ ಪೆಟ್ರೋಲ್ ಫ್ರಮ್ ರಷ್ಯಾ. ಬಟ್ ಹೈಯೆಸ್ಟ್ ಪೆಟ್ರೋಲ್ ಸಿಗ್ತಾ ಇರೋದು ನಮಗೆ ಮಿಡ್ಲ್ ಈಸ್ಟ್ ಕಂಟ್ರೀಸ್ ಇಂದನೇ ಜಾಸ್ತಿ. ನಿಮಗೆ ಸೌದಿ ಅಂದ್ರೆ ಅಲ್ಲೇ ಅಲ್ವಾ ಸಿಗೋದು, ಸೌದಿಲಿ ಜಾಸ್ತಿ ಸಿಗೋದ್ರಿಂದ ಹೆಚ್ಚಾಗಿ ಎಲ್ಲ ಇರಾಕ್, ದೆನ್ ಸೌದಿ, ದೆನ್ UAE ಇಂದ ಬಂದಿದೆ. ಎಕನಾಮಿಕ್ ಸರ್ವೆನಲ್ಲೂ ಅದನ್ನೇ ಹೇಳಿದ್ದಾರೆ. ಸೊ ಹಿಯರ್ ವಿ ಹ್ಯಾವ್ ಆರೆಂಜ್ ಕಲರ್ ಅಲ್ಲ, ಆಯಿಲ್ ಅಂಡ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ಆರೆಂಜ್ ಕಲರ್. ಸೊ ದಿಸ್ ಪಾರ್ಟ್ ಎಷ್ಟಿದೆ ಇದು? ಅಪ್ರಾಕ್ಸಿಮೇಟ್ಲಿ 30%, 29.3% ಆಫ್ ದ ಶೇರ್ ಆಫ್ ಟೋಟಲ್ ಎನರ್ಜಿ. ಎಲ್ಲ ಸೆಕ್ಟರ್ ಇಂದ ನಾವು ಏನು ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದೀವೋ ಎನರ್ಜಿನ, ಅದರಲ್ಲಿ 30% ಅಲ್ವಾ? ಸೊ ಕೋಲ್ ಇಂದ ಎಷ್ಟಿದೆ? ಕೋಲ್ ವಿಲ್ ಬಿ 50%, 47%, approximately 50%, and next 30% is produced by petroleum products as a source of energy. 30% ಸಿಕ್ಕಿದೆ. So according to economic survey, this page number is very important. So next one, current share, same thing. So current share ಅಂತ ಬರೀರಿ. So current share ಎಷ್ಟಿದೆ? International Energy Agency ಅಂತ ಇದೆ. So it is basically based in Paris. So head office ಇದೆ ಫ್ರಾನ್ಸ್, ಪ್ಯಾರಿಸ್ ನಲ್ಲಿ ಇದೆ. Main intention of this organization is to supply ಸ್ಟಡಿ ಎನರ್ಜಿ. ಕಂಟಿನ್ಯೂಸ್ ಆಗಿ ನಮಗೆ ಬೇಕಾಗಿರುವಂತ ಎನರ್ಜಿ ಏನಿದೆಯೋ ಅದು ಅವೈಲಬಲ್ ಇರೋ ತರ ನೋಡ್ಕೊಡೋ ಕೆಲಸ ಈಸ್ ಫ್ರಮ್ ದಿಸ್ ಆರ್ಗನೈಸೇಷನ್, ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ. ಹೆಡ್ ಆಫೀಸ್ ಇರೋದು, ಯು ಕ್ಯಾನ್ ರೈಟ್ ಇಟ್ ಆಸ್ ಪ್ಯಾರಿಸ್. ಸೊ ಹೆಡ್ ಕ್ವಾರ್ಟರ್ಸ್ ಅಂತ ಬರ್ಕೊಂಡ್ರು ಸಾಕು. HQ, ಹೆಡ್ ಕ್ವಾರ್ಟರ್ಸ್ ಇಸ್ ಇನ್ ಪ್ಯಾರಿಸ್, ಫ್ರಾನ್ಸ್. ಸೊ ಇದ್ರ ಮೇನ್ ಇಂಟೆನ್ಷನ್ ಏನಿರೋದು? So it suggests, so the IEA suggest ಏನ್ ಮಾಡಿದೆ, to increase the natural gas share to 15% by 2030. That means ಇವಾಗ ವರ್ಷದಿಂದ ವರ್ಷಕ್ಕೆ, so we are increasing only 5%. ಸೊ ಪೆಟ್ರೋಲ್ನ ಬೇಡಿಕೆ ಎಷ್ಟು ಜಾಸ್ತಿ ಆಗ್ತಾ ಇದೆ? ಕೇವಲ 5% ಎವ್ರಿ ಇಯರ್ ಇನ್ಕ್ರೀಸ್ ಆಗ್ತಾ ಇದೆ. IEA ಏನ್ ಸಜೆಸ್ಟ್ ಮಾಡಿದೆ ಅಂದ್ರೆ, ಬಿಕಾಸ್ ಆಫ್ ಇನ್ಕ್ರೀಸಿಂಗ್ ಡಿಮ್ಯಾಂಡ್ ಅಂಡ್ ಪಾಪ್ಯುಲೇಷನ್, ಸೊ ನೀವು 15% ಪ್ರತಿ ವರ್ಷ 15% ರೈಸ್ ಮಾಡ್ತಾ ಹೋದ್ರೆ ಮಾತ್ರನೇ ಇವಾಗ ಇರುವಂತ ಡಿಮ್ಯಾಂಡ್ ಏನಿದೆಯೋ ಅದನ್ನ ನೀವು ಸಪ್ಲೈ ಮಾಡ್ಬೋದು, ಫುಲ್ಫಿಲ್ ಮಾಡ್ಬೋದು. ಅದರ್ವೈಸ್ ಶಾರ್ಟೇಜ್ ಆಗುತ್ತೆ. ಸೊ ದಟ್ ಈಸ್ ವೈ ಪ್ರತಿ ವರ್ಷ ಎಷ್ಟು ರೈಸ್ ಮಾಡ್ಬೇಕು ನೀವು ಡಿಮ್ಯಾಂಡ್ ನ. ಪಾಪ್ಯುಲೇಷನ್ ವರ್ಷ ಜಾಸ್ತಿ ಆಗ್ತಾ ಇದೆಯಾ? ಪ್ರತಿ ಸೆಕೆಂಡಿಗೆ ಒಂದೊಂದು ಮಗು ಹುಡ್ತಾ ಇದೆಯಾ? ಇಂಡಸ್ಟ್ರಿಗಳು ಜಾಸ್ತಿ ಆಗ್ತಾ ಇದೆಯಾ? ಸೊ ಹಾಗಾಗಿ 5% ಜಾಸ್ತಿ ಮಾಡಿದ್ರೆ ನಿಮಗೆ ಸಪ್ಲೈ ಮಾಡೋದಕ್ಕಾಗಲ್ಲ. ಸೊ IEA ಸಜೆಸ್ಟೆಡ್ ಟು ಇನ್ಕ್ರೀಸ್ ಇಟ್ ಫಾರ್ 15% ಬೈ 2030. ಎವ್ರಿ ಇಯರ್ 15% ಜಾಸ್ತಿ ಮಾಡಿ ಅಂತ ಹೇಳಿ ಇಟ್ ಹ್ಯಾಸ್ ಸಜೆಸ್ಟೆಡ್ ಆನ್ ದ ಬೇಸಿಸ್ ಆಫ್ ರೆಫರೆನ್ಸಸ್. ಸ್ಟಡಿ ಮಾಡಿ ಹೇಳಿ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ಎಸ್ಪೆಷಲಿ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಏನ್ ಹೇಳುತ್ತೆ, ದೋಸ್ ಪಾಯಿಂಟರ್ಸ್ ವಿಲ್ ಬಿ ಇಂಪಾರ್ಟೆಂಟ್. ಕ್ಲಿಯರ್? ಸೊ ದಿಸ್ ಈಸ್ ದ ಮೇಜರ್ ಪಾಯಿಂಟ್. ಒಂದು 30% ಶೇರ್ ಅಂಡ್ ಸಜೆಷನ್ಸ್ ಫ್ರಮ್ international organization will be important. So what is the position of nations with respect to the world? So ಪ್ರಪಂಚದಲ್ಲಿ ಫಸ್ಟ್ ಏನ್ ಮಾಡ್ತಾ ಇದೆ? So USA is producing approximately 20% of the total petroleum demand. Petroleum products in demand ಅಲ್ಲಿ first is in 20% ಅನ್ನ USA is fulfilling. So first one is, so direct ಆಗಿ ಹೀಗೆ ಬರ್ಕೊಳ್ಳಿ, USA brackets 20%. So next one, second one is Saudi, third one is Russia,
Fourth one is Canada. So top India denide. Top 3 nations alli what is the position of India? So it is not in top 3 position. Istu barkondre so global level alli what is the position of India gotai clear. So then inside India, so India the olagade, so Rajasthan is producing the largest petroleum products, followed by so illu aste sentence beda. So India the olagade first is Rajasthan, second one is Gujarat, third one is Assam. Map nalli idana toristini India map alli. So write down this. India dalli Rajasthan, second one is Gujarat, third one is Assam. So ivaga at present India dalliro important petroleum sites. So one is Mumbai High, map nalli toristini. Gujarat and Assam are most important petroleum mines in India. So what is the position of Karnataka? So Karnatakadalli yavade petroleum mines illa at present. Adun ನೆನಪಿಟ್ಕೋಬೇಕು. ಅಂದ್ರೆ ಮಿಸ್ ಮಾಡಿ ಎಲ್ಲೂ ಬಿಟ್ಟಿಲ್ಲ ಅಂತ ಅರ್ಥ. ಸೊ ಮ್ಯಾಪ್ ಅಲ್ಲಿ ಒಂದ್ಸಲ ನೋಡ್ಬೇಡ. If you want, you can take the photo of this. So ಇಲ್ಲಿದೆ ಅಲ್ವಾ? ಸೊ ರಾಜಸ್ಥಾನ್ ಅಲ್ಲಿ ಹೈಯೆಸ್ಟ್ ಇದೆ. You can see here Barmar and Sinchor basin. Almost ಇಲ್ಲಿ ಬರುತ್ತೆ district. Almost ಈ place. So this is Barmar and Sinchor petroleum basin. Clear? So Rajasthan is top producer alva. Can write down this Barmar. Rajasthan ಪಕ್ಕದಲ್ಲಿ ಬರ್ಕೊಳ್ಳಿಬೇಕಂದ್ರೆ Barmar, Sanchor basin. So ಈ ಪಾರ್ಟ್ ರಾಜಸ್ಥಾನ್ ಅಂತ ಬರ್ಕೊಂಡಿದ್ದೀರಲ್ಲ ಅದರ ಪಕ್ಕದಲ್ಲಿ ಡ್ಯಾಶ್ ಹಾಕಿ you can write down as Barmar Sinchor basin, especially this one. Almost ನಿಮಗೆ ಸೌತ್ ವೆಸ್ಟ್ ಪಾರ್ಟ್ ಆಫ್ ರಾಜಸ್ಥಾನ್. So that is important. ಅದು ಬಿಟ್ಟ ಮೇಲೆ ನೆಕ್ಸ್ಟ್ ಇಸ್ ಅಂಕಲೇಶ್ವರ. ಇದನ್ನೆಲ್ಲ ನೋಡ್ಕೊಂಡಿರಿ. ನೆಕ್ಸ್ಟ್ ಮತ್ತೆ ಇದು ರಿಪೀಟ್ ಆಗುತ್ತೆ ಈ ವರ್ಡ್ಸ್. ಸೊ ಅಂಕಲೇಶ್ವರ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಪೆಟ್ರೋಲಿಯಂ ಮೈನ್ಸ್ ಅಥವಾ ಪೆಟ್ರೋಲಿಯಂ ಬೇಸಿನ್ ಇನ್ ಇಂಡಿಯಾ. ಅದು ಮುಗಿದ ಮೇಲೆ ನೆಕ್ಸ್ಟ್ ಈಸ್ ಬಾಂಬೆ ಹೈ ಅಂತ ಆಲ್ರೆಡಿ ಹೇಳಿದೀವಲ್ವಾ. ಬಾಂಬೆ ಹೈ ಅಂಡ್ ದೆನ್ ಬೇಸಿನ್. ಸೊ ಇಲ್ಲಿ ವೆಸ್ಟರ್ನ್ ಪಾರ್ಟ್ ಆಯ್ತು. ಸೊ ರೈಟ್ ಸೈಡಿಗೆ ಬಂದ್ರೆ ಯು ಹ್ಯಾವ್, ಸೊ ಈ ವರ್ಡ್ಸ್ ಅಗೇನ್ ರಿಪೀಟ್ ಆಗುತ್ತೆ ನೆನ್ಪಿಟ್ಕೊಳ್ಳಿ. ಸೊ ಮೋರ್ಗನ್, ಹುಗ್ರಿಜಾನ್ ನಾರ್ತ್ ಈಸ್ಟ್ ಸ್ಟೇಟ್ಸ್ ಅಲ್ಲಿ ಬಂದ್ರೆ ಸೊ ದಿಗ್ಬಾಯ್ ಅಂಡ್ ನಹಾರ್ ಕತಿಯಾ. ಸೊ ದೀಸ್ 3 ಪೆಟ್ರೋಲಿಯಂ ಬೇಸಿನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ವಿತ್ ರೆಸ್ಪೆಕ್ಟ್ ಟು ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್. ಕ್ಲಿಯರ್ ಅಲ್ವಾ? ಸೊ ಇದಿಷ್ಟು ಬೇಸಿನ್ಗಳನ್ನ ನೆನ್ಪಿಟ್ಕೊಳ್ಳಿ. ಅಗೈನ್ ಇದರಲ್ಲಿ ನಾವೇನ್ ನೋಡ್ಬೇಕು ಅಂದ್ರೆ ಓಲ್ಡೆಸ್ಟ್ ಬೇಸಿನ್ ಯಾವುದು, ಇಂಪಾರ್ಟೆಂಟ್ ಪೆಟ್ರೋಲಿಯಂ ಬೇಸಿನ್ ಯಾವುದು, ಇದನ್ನ ಎಕ್ಸಾಮ್ ನಲ್ಲಿ ಕೇಳಿ. ನೆಕ್ಸ್ಟ್ ತೋರಿಸ್ತೀನಿ ದಟ್ ಯಾವ ಯಾವ. ಸಿ ಅಂಕಲೇಶ್ವರ ಇಸ್ ದ ಓಲ್ಡೆಸ್ಟ್ ಹಾಕ್ತೀನಿ, ಓಲ್ಡೆಸ್ಟ್ ಆಯಿಲ್ ಫೀಲ್ಡ್ ಇನ್ ಗುಜರಾತ್. ಸೊ ಅಂಕಲೇಶ್ವರ ಬಂತ. ನೆಕ್ಸ್ಟ್ ಒನ್ ಈಸ್ ಅಸ್ಸಾಂ ಈಸ್ ದ ಓಲ್ಡೆಸ್ಟ್ ಪ್ರೊಡ್ಯೂಸಿಂಗ್ ಸ್ಟೇಟ್ಸ್. ಸೊ ನಿಮಗೆ ಗುಜರಾತ್ ನಲ್ಲಿ ಅಂಕಲೇಶ್ವರ ಈಸ್ ಓಲ್ಡೆಸ್ಟ್ ಒನ್. ಸೊ ಇಂಡಿಯಾದಲ್ಲಿ ಓಲ್ಡೆಸ್ಟ್ ಇರುವಂತದ್ದು ಯಾವುದು? ಅಸ್ಸಾಂ ನಲ್ಲಿ ಇರುವಂತ ಸೊ ಮೈನ್ಸ್ ಏನಿದೆಯಲ್ವಾ, ನಹಾರ್ ಕತಿಯಾ, ದಿಗ್ಬಾಯ್ ಮತ್ತೆ ಹುಗ್ರಿಜಾಲ್, ಇದಿಷ್ಟು 3 ಅಸ್ಸಾಂ ನಲ್ಲೇ ಇದೆಯಾ. ಹಾಗಾಗಿ ದೀಸ್ ಆರ್ ದ ಓಲ್ಡೆಸ್ಟ್ ಪೆಟ್ರೋಲಿಯಂ ಮೈನ್ಸ್. ಅಂಡ್ ಅಸ್ಸಾಂ ಸ್ಟೇಟ್ ಅಲ್ಲಿ ಇರುವಂತ ಪೆಟ್ರೋಲಿಯಂ ರಿಸರ್ವ್ಸ್ ಏನಿದೆಯೋ, ಅಂಕಲೇಶ್ವರ ಇರ್ಬೋದು, ಸಾರಿ ದಿಗ್ರೋಬಾನ್ ಏನ್ ನೋಡಿದ್ವಿ. ಸೊ 3 ಪೆಟ್ರೋಲಿಯಂ ಬೇಸಿನ್ಸ್ ಏನ್ ನೋಡಿದ್ವಿ, ದೇ ಆರ್ ಓಲ್ಡೆಸ್ಟ್ ಇನ್ ಇಂಡಿಯಾ. ಸೊ ದೇ ಆರ್ ಪ್ರೆಸೆಂಟ್ ಇನ್ ಅಸ್ಸಾಂ. ಸೊ ಈ 2 ಇಂಪಾರ್ಟೆಂಟ್. ಅಪಾರ್ಟ್ ಫ್ರಮ್ ದಿಸ್, so these pointers are important for your mains. So this is extremely important for any exam. Either it may be prelims or mains or any other exams, SDA, FDA, ene tagoli. We call this as, so correct agi nidhanavagi odi word ana, strategic petroleum reserves. 3 word artha aguttalla. Strategic means important, most important ಆಗಿರೋದು. ಕ್ಲಿಯರ್? ಸೊ ವೈ ವಿ ನೀಡ್ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ಸ್. ಆಲ್ರೆಡಿ ನಿಮಗೆ ಹೇಳಿದ್ದೀನಲ್ವಾ, ಪೆಟ್ರೋಲಿಯಂ ರಿಸರ್ವ್ಸ್ ನ ಯಾಕೆ ನಾವು ಕ್ರಿಯೇಟ್ ಮಾಡ್ತಿದೀವಿ ಅಂತ ಹೇಳಿದ್ರೆ, ಆಸ್ ಐ ಆಲ್ರೆಡಿ ಸೇಡ್ ದಟ್ 90 days ಏನಾದ್ರೂ ಯುದ್ಧ ಆಗಿ, ಆಲ್ಮೋಸ್ಟ್ ಏನಾದ್ರೂ ಜಿಯೋ ಪೊಲಿಟಿಕಲ್ ಟರ್ಮೈಲ್ಸ್ ಪ್ರಾಬ್ಲಮ್ ಆಗಿ,
ಇರಾನ್ ಅವರು, ಇರಾಕ್ ಅಥವಾ ರಷ್ಯಾ, ಈಗ ರಷ್ಯಾದ ಮೇಲೆ USA ದವರು ಸೊ ಫೋರ್ಸ್ ಮಾಡಿ ಸ್ಟಾಪ್ ಮಾಡಿಸಿದ್ರ. ಸೊ ಇನ್ ಕೇಸ್ ರಷ್ಯಾದನ್ನೇನೋ ಸ್ಟಾಪ್ ಆಗಿದ್ರೆ ನಮಗೆ ಬೇಕಾಗಿರೋಷ್ಟು ಸಪ್ಲೈ ಏನಾಗ್ತಿರ್ಲಿಲ್ಲ, ಸ್ಟಾಪ್ ಆಗ್ತಾ ಇತ್ತು. ಸೊ ಡಿಮ್ಯಾಂಡ್ ಎಷ್ಟಿದೆಯೋ ಅದಕ್ಕೆ ಸಪ್ಲೈ ಬರ್ತಾ ಇರ್ಲಿಲ್ಲ. ಸೊ ಹಾಗಾಗಿ ವಿ ಹ್ಯಾಡ್ ಎ ಸ್ಟ್ರಾಟಜಿಕ್ ರಿಸರ್ವ್ಸ್ ಆಫ್ ಪೆಟ್ರೋಲ್. ದೇ ಆರ್ ಕಾಲ್ಡ್ ಆಸ್ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ಸ್. ಅದನ್ನ ಯಾವ ಯಾವ ಸ್ಟೇಟ್ ನಲ್ಲಿ ಇದೆ, ಯಾವ ಯಾವ ಪ್ಲೇಸ್ ನಲ್ಲಿ ಇದೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಕಾನ್ಸೆಪ್ಟ್ ಗೊತ್ತಾಯ್ತಾ ಯಾಕೆ ಇದನ್ನ ಮಾಡಿದೀವಿ ಅಂತ ಹೇಳಿ? ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ಸ್. ಸೊ ಅಪ್ ಟು 90 days 90 ದಿನವರೆಗೂ ಫಾರ್ ಎಂಟೈರ್ ಇಂಡಿಯಾ, ಇಡೀ ದೇಶಕ್ಕೆ ಒಂದು ಡ್ರಾಪ್ ಹೊರಗಡೆಯಿಂದ ಪೆಟ್ರೋಲ್ ಬರ್ಲಿಲ್ಲ ಅಂದ್ರೂ ವಿ ಕ್ಯಾನ್ ಸರ್ವೈವ್ ಟಿಲ್ 90 days. 3 ತಿಂಗಳು ಬೇಕಾಗುವಷ್ಟು ಪೆಟ್ರೋಲಿಯಂನ ನಾವು ಸ್ಟೋರ್ ಮಾಡಿ ಆಲ್ರೆಡಿ ಇಟ್ಕೊಂಡಿದೀವಿ. ಸೊ ದೇ ಆರ್ ಕಾಲ್ಡ್ ಆಸ್ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ಸ್. So IEA mandates that every member nation belonging to the international agency, same IEA ದವರದು ಇನ್ನೊಂದು ಅಜೆಂಡಾ ಏನಿದೆ ಸೇಮ್ ಅಲ್ವಾ, ಅವಾಗ ಹೇಳಿದ್ವಿ. ವಾಟ್ ಇಸ್ ದ ಅಜೆಂಡಾ ಆಫ್ IEA? ಟು ಮೇಂಟೈನ್ ಸಸ್ಟೈನಬಲ್ ಎನರ್ಜಿ ಸಪ್ಲೈ. ಸೊ ದಿಸ್ ಇಸ್ ಆಲ್ಸೋ ಎ ಫಾರ್ಮ್ ಆಫ್ ಎನರ್ಜಿ. ಹಾಗಾಗಿ IEA ಏನ್ ಹೇಳಿದೆ, ಇದರಲ್ಲಿ ಮೆಂಬರ್ ನೇಷನ್ಸ್ ಯಾರಿದಾರೋ ಆಲ್ ಆಫ್ ದ ಮೆಂಬರ್ ನೇಷನ್ಸ್ ಶುಡ್ ಮೇಂಟೈನ್ SPRs, ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ಸ್. ಸೊ ಇದು ಅಷ್ಟು ಇಂಪಾರ್ಟೆಂಟ್ ಏನಲ್ಲ ಇದು. ದಿಸ್ ಈಸ್ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್, ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಕರೆಂಟ್ ಅಟ್ ಪ್ರೆಸೆಂಟ್ SPR ಇನ್ಫ್ರಾಸ್ಟ್ರಕ್ಚರ್ ಇನ್ ಇಂಡಿಯಾ ಮ್ಯಾಪ್ ಅಲ್ಲಿ ಕೂಡ ತೋರಿಸ್ತೀನಿ. ಸೊ ಇದನ್ನ ಬರ್ಕೊಂಡಾದ್ಮೇಲೆ ಮ್ಯಾಪ್ ತೋರಿಸ್ತೀನಿ, ಆಮೇಲೆ ಬರ್ಕೊಳ್ಳಿರೋದು. ಓಕೆನಾ? ಫಸ್ಟ್ ಒನ್ ಈಸ್ ಇನ್ ವಿಶಾಖಪಟ್ಟಣಂ, ಆಂಧ್ರ ಪ್ರದೇಶ್. ಸೊ ಎಷ್ಟು ಟನ್ ಇದೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ನಿಮಗೆ ಫೋಟೋ ಕೊಡ್ತೀನಿ ಅದರದ್ದು. ಸೊ ಅದರಲ್ಲಿ ನಿಮಗೆ ಇನ್ಫಾರ್ಮೇಶನ್ ಅವೈಲೇಬಲ್ ಇರುತ್ತೆ. 1.33 ಮಿಲಿಯನ್ ಮೆಟ್ರಿಕ್ ಟನ್ ಕೆಪಾಸಿಟಿ, 1.33 ಮಿಲಿಯನ್ ಮೆಟ್ರಿಕ್ ಟನ್ ಕೆಪಾಸಿಟಿ ಇರುವಂತ ಒಂದು ಟ್ಯಾಂಕ್. ಇಟ್ ಈಸ್ ಲೈಕ್ ಎ ಟ್ಯಾಂಕ್, ಹ್ಯೂಜ್ ಟ್ಯಾಂಕ್. ಸೊ ಫಾರ್ ದ ಪರ್ಪಸ್ ಆಫ್ ಸ್ಟೋರೇಜ್ ಆಫ್ ಪೆಟ್ರೋಲ್, ಫಸ್ಟ್ ಒನ್. ಸೆಕೆಂಡ್ ಒನ್, ಸೊ ಕರ್ನಾಟಕದಲ್ಲಿ ಇರೋದು ವೆರಿ ವೆರಿ ಇಂಪಾರ್ಟೆಂಟ್. ಸೆಕೆಂಡ್ ಒನ್ ಈಸ್ one Mangalore, another one is Padur. ಆಗಿದೆಯಾ? ಸೊ ಮಂಗಳೂರಿನಲ್ಲಿ ಒಂದಿದೆ. ಸೊ ದಟ್ ಇಸ್ 1.5 ಮಿಲಿಯನ್ ಮೆಟ್ರಿಕ್ ಟನ್ ಕೆಪಾಸಿಟಿ. ಅನದರ್ ಒನ್ ಈಸ್ ಇನ್ ಕರ್ನಾಟಕದಲ್ಲಿ ಪಡೂರ್ನಲ್ಲಿದೆ. ಇಟ್ ಈಸ್ ಆಫ್ 2.5 ಮಿಲಿಯನ್ ಮೆಟ್ರಿಕ್ ಟನ್ ಕೆಪಾಸಿಟಿ. ಹಾಗಾಗಿ KPSC ನಲ್ಲಿ ಇದನ್ನ ಕೇಳೋ ಚಾನ್ಸಸ್ ಜಾಸ್ತಿ ಇದೆ. 5 ಪ್ಲೇಸ್ ನಲ್ಲಿ ಇರೋದು, 5 ಪ್ಲೇಸ್ ನಲ್ಲಿ ಇಡೀ ದೇಶಕ್ಕೆ ಬೇಕಾಗಿರೋಷ್ಟು ಪೆಟ್ರೋಲ್ ನ ರಿಸರ್ವ್ ಮಾಡಿ ಇಟ್ಟಿದ್ದೀವಿ. We have 2 places in Karnataka. That is why it is important for both KPSC and UPSC. ಕೇವಲ 5 ಜಾಗದಲ್ಲಿ. So it is not strategic, very important places alva. Why it is strategic? That means very important. ಯಾಕೆ ಇಂಪಾರ್ಟೆಂಟ್? ಎಲ್ಲಾದ್ರೂ ಇಲ್ಲಿಗೆ ಬಾಂಬ್ ಹಾಕಿ ಬಿದ್ರೆ, ಬಾಂಬ್ ಹಾಕಿ ಬ್ಲಾಸ್ಟ್ ಮಾಡಿದ್ರೆ ಈ 5 ಜಾಗಕ್ಕೆ ಹೋಯ್ತು, ನಾಳೆಯಿಂದ ಪೆಟ್ರೋಲ್ ಇಲ್ಲ ಇಂಡಿಯಾದಲ್ಲಿ. So that is why it is strategically important. Strategically important ಅಂದ್ರೆ ಯುದ್ಧ ಮಾಡುವಾಗ ಎಲ್ಲಾ ಜಾಗಕ್ಕೂ ಹೋಗಿ ಪಾಕಿಸ್ತಾನದ ಮೇಲೆ ಬಾಂಬ್ ಹಾಕಕ್ಕಾಗಲ್ಲ ನಾವು. ಸರ್ಟನ್ ಪ್ಲೇಸಸ್ ಆರ್ ದಟ್, ಅಲ್ಲಿಂದ ಇಡೀ ಪಾಕಿಸ್ತಾನ ಓಪನ್ ಆಗಿ ಕಾಣಿಸುತ್ತೆ. ಆ ಪ್ಲೇಸಿಗೆ ಹೋಗಿ ನೀವು ನಿಂತ್ಕೊಂಡ್ರೆ ಕರೆಕ್ಟ್ ಆಗಿ ಶೂಟ್ ಮಾಡ್ಬೋದು. ಸೊ ದೇ ಆರ್ ಕಾಲ್ಡ್ ಆಸ್ ಸ್ಟ್ರಾಟಜಿಕ್ ಪ್ಲೇಸಸ್. ಸೊ ದೀಸ್ ಆರ್ ಆಲ್ಸೋ ಸ್ಟ್ರಾಟಜಿಕ್ ಪ್ಲೇಸಸ್. ಕ್ಲಿಯರಾ? ಈ ಜಾಗದ ಒಳಗಡೆ ಏನಾದ್ರು ನೀವು ಹೋಗಕ್ಕೆ ಅಂತ ಟ್ರೈ ಮಾಡಿದ್ರೆ ಸೊ ನಿಂತಿದ್ದ ಜಾಗದಲ್ಲೇ ಶೂಟ್ ಅಂಡ್ ಸೈಟ್ ಆರ್ಡರ್ ಇರುತ್ತೆ. ಫಸ್ಟ್ ಇದು ನೋಡ್ಕೊಂಡ್ಬಿಡಿ. ಸೊ ಇನಿಷಿಯಲ್ ಆಗಿ ಮಾಡಿದ್ದು ಬೇರೆ ಇದು. ಸೊ ಇನಿಷಿಯಲ್ ಆಗಿ ಸ್ಟಾರ್ಟ್ ಮಾಡಿದ್ದು ಇದು ಗವರ್ನಮೆಂಟ್ ಆಫ್ ಇಂಡಿಯಾದಲ್ಲಿ. ನಾವು ಅದನ್ನ ಮತ್ತೆ ಎಕ್ಸ್ಪ್ಯಾಂಡ್ ಮಾಡ್ತಾರೆ. ಇನಿಷಿಯಲಿ ವಿ ಹ್ಯಾಡ್ ಓನ್ಲಿ ಇನ್ 3 places. ಸೊ ದೆನ್ ಇಟ್ ಹ್ಯಾಸ್ ಬಿನ್ ಎಕ್ಸ್ಟೆಂಡೆಡ್ ಟು ಅನದರ್ 2 places. ಸೊ ದಟ್ ಆಲ್ಸೋ ಇನ್ಕ್ಲೂಡ್ಸ್ ಕರ್ನಾಟಕ. ಅಂದ್ರೆ ಪಡೂರ್ನಲ್ಲಿ ಏನು ಪ್ಲಾಂಟ್ ಇದೆಯೋ ಅದನ್ನ ಮತ್ತೆ ಎಕ್ಸ್ಪ್ಯಾಂಡ್ ಮಾಡ್ತಾರೆ. That is why I am saying that Karnataka strategic petroleum reserve is important. Clear? So again, ಇದನ್ನ ಎಷ್ಟಕ್ಕೆ ಇನ್ಕ್ರೀಸ್ ಮಾಡ್ತಾರೆ? ಆಡ್ ಮಾಡ್ತಾರೆ. ಸೊ 2.5 ಮಿಲಿಯನ್ ಮೆಟ್ರಿಕ್ ಟನ್ ಅಷ್ಟು ಅಗೇನ್ ಅದರ ಪ್ಲಾಂಟ್ ಅನ್ನ ಎಕ್ಸ್ಟೆಂಡ್ ಮಾಡಿ ಪೆಟ್ರೋಲ್ ನ ಸ್ಟೋರ್ ಮಾಡ್ತಾರೆ. ನೆಕ್ಸ್ಟ್ ಒನ್ ಈಸ್ ಇನ್ ಒಡಿಶಾ. ಒಡಿಶಾದಲ್ಲಿ ಹೊಸದಾಗಿ ಒಂದು ಪ್ಲಾಂಟ್ ಅನ್ನ ಓಪನ್ ಮಾಡ್ತಾರೆ. ಸೊ ದಟ್ ಇಸ್ ವೈ ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಇಟ್ ಕಂಟೈನ್ಸ್ 4 ಮಿಲಿಯನ್ ಮೆಟ್ರಿಕ್ ಟನ್ಸ್ ಆಫ್ ಪೆಟ್ರೋಲ್. ಈ 5 ಪ್ಲೇಸ್ are very very important for all the exams. So I'll show you the ಇದಿರ್ಲಿ, ಆಮೇಲೆ ಬರೋಣ ಇಲ್ಲಿಗೆ. ನಿಮಗೆ ಒಂದ್ಸಲ ಮ್ಯಾಪ್ ಅಲ್ಲಿ ತೋರಿಸ್ಬಿಡ್ತೇನೆ
ಪಡೂರ್ನಲ್ಲಿ 2 ಇಲ್ಲಿದೆ, ಮ್ಯಾಪ್ ಅಲ್ಲಿ ಇದೆ, ತೋರಿಸ್ಬಿಡ್ತೀನಿ. ಅಲ್ಲ, ಪಡೂರ್ನಲ್ಲಿ ಒಂದೇ ಇರೋದು, ಅದನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇರೋ ಪ್ಲಾಂಟ್ ಅನ್ನ ಮತ್ತೆ ಎಕ್ಸ್ಟೆಂಡ್ ಮಾಡಿ 2.5 ಎಕ್ಸ್ಟ್ರಾ ಆಡ್ ಮಾಡಿದ್ದಾರೆ. ಸೊ ಯು ಕ್ಯಾನ್ ಸಿ ಹಿಯರ್ ಒಂದು ಫಸ್ಟ್ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ಸ್ ಫಸ್ಟ್ ಫೇಸ್ ನಲ್ಲಿ ಪ್ರೋಗ್ರಾಮ್ ಇಂಪ್ಲಿಮೆಂಟ್ ಮಾಡಿದಾಗ ದ ಗವರ್ನಮೆಂಟ್ ಹ್ಯಾಸ್ ಸ್ಟಾರ್ಟೆಡ್ ಇನ್ ವಿಶಾಖಪಟ್ಟಣಂ ಅಲ್ಲಿ ಆಯ್ತಾ, ನೆಕ್ಸ್ಟ್ ಕರ್ನಾಟಕದಲ್ಲಿ ಮಂಗಳೂರಿನಲ್ಲಿ ಆಯ್ತು, ಪಡೂರ್ನಲ್ಲಿ. ಸೊ ಸೆಕೆಂಡ್ ಟೈಮ್ ಇದೇನ್ ಮಾಡ್ತಾರೆ, ಇಷ್ಟು ಸಾಕಾಗಲ್ಲ ಪೆಟ್ರೋಲ್, ಅಗೇನ್ ಸ್ವಲ್ಪ ಜಾಸ್ತಿ ಸ್ಟೋರ್ ಮಾಡೋಣ. ಸೊ ದೇ ಹ್ಯಾವ್ ಸ್ಟಾರ್ಟೆಡ್ ಒನ್ ಇನ್ ಒರಿಸ್ಸಾ, ಓಕೆ. ಸೊ ಚಂದಿಕೋಲ್ ನಲ್ಲಿ, ಅಗೇನ್ ಇನ್ ಕರ್ನಾಟಕ ಪಡೂರ್ನಲ್ಲಿ ಏನಿದೆಯೋ ದಟ್ ಪ್ಲಾಂಟ್ ಹ್ಯಾಸ್ ಬಿನ್ ಎಕ್ಸ್ಟೆಂಡೆಡ್ ಫಾರ್ ದ ಸೆಕೆಂಡ್ ಟೈಮ್. ಆಯ್ತಾ, ಯೆಲ್ಲೋ ಕಲರ್ ಇಸ್ ಫೇಸ್ 1, ಬ್ಲೂ ಕಲರ್ ಇಸ್ ಫೇಸ್ 2. ಈ ಫೋಟೋ ತೆಗೆದಿಟ್ಕೊಳ್ಳಿ, ದಿಸ್ ವಿಲ್ ಬಿ ವೆರಿ ವೆರಿ ಹೆಲ್ಪ್ಫುಲ್. ಸೊ ಎವ್ರಿಥಿಂಗ್ ಈಸ್ ಅವೈಲಬಲ್ ಇನ್ ಒನ್ ಪ್ಲೇಸ್. ವಿಶಾಖಪಟ್ಟಣಂ ಅಲ್ಲಿ ಎಷ್ಟಿದೆಯೋ ಅದರ ಎಕ್ಸ್ಪ್ಲನೇಷನ್ ಅಲ್ಲಿ 1.33 ಮೆಟ್ರಿಕ್ ಟನ್. ಸೊ ದಿಸ್ ವಿಲ್ ಬಿ ವೆರಿ ಇಂಪಾರ್ಟೆಂಟ್. ಸೊ ಅಟ್ ಪ್ರೆಸೆಂಟ್ ಟೋಟಲ್ ಎಷ್ಟಿದೆ ಹಾಗಾದ್ರೆ ಇವಾಗ, ಆನ್ ಅನ್ ಅವರೇಜ್ 12 ಮಿಲಿಯನ್ ಮೆಟ್ರಿಕ್ ಟನ್ ಅಷ್ಟು ಪೆಟ್ರೋಲ್ ರಿಸರ್ವ್ಸ್ is present in India, 5.3 and 6.5. 12 ಮಿಲಿಯನ್ ಮೆಟ್ರಿಕ್ ಟನ್ ಅಷ್ಟು ಪೆಟ್ರೋಲ್ ದಟ್ ಕ್ಯಾನ್ ಬಿ ಸಸ್ಟೈನ್ ಅಪ್ ಟು 90 days, 90 ದಿನ. ಸೊ ಈ ಇನ್ಫಾರ್ಮೇಶನ್ ಚೆನ್ನಾಗಿರುತ್ತಾ, ಕೇಳೋದಕ್ಕೆ ಚೆನ್ನಾಗಿರಲ್ವಾ? ಸೊ ಹಾಗಾಗಿ ನಿಮ್ ಫ್ರೆಂಡ್ಸಿಗೆಲ್ಲ ಹೋಗಿ ಕೇಳಿದ್ರೆ ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಇಲ್ಲ ಅವರಿಗೆಲ್ಲ ಇದೆಲ್ಲ ಗೊತ್ತಿಲ್ಲ. ಸೊ ಈವನ್ ಎಕ್ಸಾಮಿಗೆ ಇಂಪಾರ್ಟೆಂಟ್ ಆದ್ರೂ ಸೊ ಯು ಕ್ಯಾನ್ ಫೀಲ್ ಪ್ರೌಡ್, ಇದೆಲ್ಲ ನನಗೆ ಗೊತ್ತು ಅಂತ ಅಲ್ವಾ. ಸೊ ಡಿಗ್ರಿ ಮಾಡುವಾಗ ಯೂಶುವಲ್ ಆಗಿ ಇದ್ರ ಮೇಲೆ ನಾವೆಲ್ಲ ಕಾನ್ಸಂಟ್ರೇಟ್ ಮಾಡಿ. ವಾಟ್ ಆರ್ ದ ಮೇಜರ್ ಚಾಲೆಂಜಸ್? ಸೊ ಹಿಯರ್ ಆಲ್ಸೋ ಓನ್ಲಿ ರೈಟ್ ಡೌನ್ ದ ಹೆಡ್ಡಿಂಗ್, ಯೆಲ್ಲೋ ಕಲರ್ ಅಲ್ಲಿ ಏನಿದೆಯೋ ಅದು ಮಾತ್ರ ಬರ್ಕೊಳ್ಳಿ. ಮೇಜರ್ ಚಾಲೆಂಜ್ ಪೊಲ್ಯೂಷನ್. ಸೊ ಪೊಲ್ಯೂಷನ್ ಯಾವ ರೀತಿ ಎಕ್ಸ್ಪ್ಯಾಂಡ್ ಮಾಡಿ ಬರಿಬಹುದು ನೀವು ಮೇನ್ಸ್ ನಲ್ಲಿ. ಸೊ ಆಫ್ಟರ್ ಬರ್ನಿಂಗ್ ದ ಪೆಟ್ರೋಲ್ ಜನರಲಿ ಇಟ್ ವಿಲ್ ಎಮಿಟ್ all different kinds of greenhouse gases, say for example carbon dioxide, sulfur dioxide, carbon monoxide. Example anta bardu baribodu alva. So hagagi you can write down only heading pollution create madutte. Remember this keyword astu. Greenhouse gas ಈಗ already ಬಯಾಟ್ ಆಗಿದೆಯಾ, ನೆನಪಲ್ಲಿ ಇರುತ್ತೆ. ನೆಕ್ಸ್ಟ್ ಒನ್ ಆಯಿಲ್ ಸ್ಪಿಲ್. ಸೊ ಸಮುದ್ರದಲ್ಲಿ ಇದನ್ನ ಕ್ಯಾರಿ ಮಾಡುವಾಗ ಹಡಗುಗಳು ಮುಳುಗಿ ಆಯಿಲ್ ಸ್ಪಿಲ್ ಆಗುತ್ತಾ? ಸೊ ದಟ್ ವಿಲ್ ಬಿ ಡೇಂಜರಸ್ ಫಾರ್ ಅಕ್ವಾಟಿಕ್ ಅನಿಮಲ್ಸ್ ಅಲ್ವಾ. ಸೊ ಏನಾಗುತ್ತೆ ಆಯಿಲ್ ಸ್ಪಿಲ್ ಆದಾಗ, ಯಾಕೆ ಡೇಂಜರ್? ಒಂದು, ಇಟ್ ಈಸ್ ಪಾಯ್ಸನಸ್ ಇನ್ ನೇಚರ್. ಸೆಕೆಂಡ್ ಒನ್, ಸೊ ನೀರಿಗಿಂತ ಇದರ ತೂಕ ಜಾಸ್ತಿ ಇರುತ್ತೆ, ಕಡಿಮೆ ಇದೆಯಾ? ವೇಟ್ ಆಫ್ ಪೆಟ್ರೋಲ್ ಇಸ್ ಮೋರ್ ದೆನ್ ವಾಟರ್ ಆರ್ ಲೆಸ್ ದೆನ್ ವಾಟರ್? ಲೆಸ್ ದೆನ್ ವಾಟರ್. ಸೊ ಹಾಗಾಗಿ ಸೊ ಇಟ್ ವಿಲ್ ಮೇಕ್ ಎ ಕ್ಲಿಯರ್, ಒಂದು ಕ್ಲಿಯರ್ ಬೆಡ್ ರೀತಿ ಫಾರ್ಮ್ ಆಗುತ್ತೆ, ವೇರ್ ಇಟ್ ವಿಲ್ ಅವಾಯ್ಡ್ ದ ಇನ್ಫ್ಲೋ, ಫ್ಲೋ ಆಫ್ ಸನ್ಲೈಟ್ ಅನ್ನ ಬ್ಲಾಕ್ ಮಾಡುತ್ತೆ. ಸೊ ಫ್ಲೋ ಆಫ್ ಸನ್ಲೈಟ್ ಬ್ಲಾಕ್ ಆಯ್ತು ಅಂತ ಹೇಳಿದ್ರೆ, ಸೊ ದರ್ ವಿಲ್ ಬಿ ಮೋರ್ ಡಿಮ್ಯಾಂಡ್ ಫಾರ್ ಆಕ್ಸಿಜನ್. ಆಕ್ಸಿಜನ್ ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಸೊ ಲೋಕಲ್ ಹ್ಯಾಬಿಟ್ಯಾಟ್ ಏನಿರುತ್ತಲ್ವಾ, ಅಕ್ವಾಟಿಕ್ ಅನಿಮಲ್ಸ್ ಮತ್ತೆ ಪ್ಲಾಂಟ್ಸ್, ದೇ ವಿಲ್ ಡೈ ಬಿಕಾಸ್ ಆಫ್ ದಿಸ್ ಅಲ್ವಾ. ಕಿಲೋಮೀಟರ್ ಗಟ್ಲೆ ಚೆಲ್ ಹೋಗುತ್ತೆ ಆಯಿಲ್ ಹಡಗುಗಳಲ್ಲಿ. ಶಿಪ್ ಅಲ್ಲಿ 1 kg 2 kg ತಗೊಂಡೋಗ್ತಾರ ಅಲ್ವಾ. ಸೊ ಟನ್ ಗಟ್ಲೆ ತಗೊಂಡೋಗ್ತಾರೆ. ಸೊ ಹಾಗಾಗಿ ಆಯಿಲ್ ಸ್ಪಿಲ್ ಅನ್ನ ಕಂಟ್ರೋಲ್ ಮಾಡೋದು ಇಸ್ ಅ ಮೇಜರ್ ಚಾಲೆಂಜ್. ದೆನ್ ನೆಕ್ಸ್ಟ್ ಸೆಕೆಂಡ್ ಒನ್ ಈಸ್ dwindling means decreasing. ಪೆಟ್ರೋಲ್ ರಿಸರ್ವ್ಸ್ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ ಡೈಲಿ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತಾ ಇರೋದ್ರಿಂದ. ಸೊ ಇಟ್ ಈಸ್ ಡ್ವಿಂಡ್ಲಿಂಗ್. ಸೊ ಅದನ್ನ ಜಾಸ್ತಿ ಮಾಡೋದು, ಸೊ ಪೆಟ್ರೋಲಿಯಂ ಮೈನ್ಸ್ ಅನ್ನ ಜಾಸ್ತಿ ಮಾಡಬೇಕು, ದಟ್ ಈಸ್ ಆಲ್ಸೋ ಎ ಲಾಸ್ಟ್ ಚಾಲೆಂಜ್. ಡ್ವಿಂಡ್ಲಿಂಗ್ ರಿಸೋರ್ಸ್ ಅಂತ ಬರ್ಕೊಳ್ಳಿ, ಅಥವಾ ಡಿಕ್ರೀಸಿಂಗ್ ದ ಪೆಟ್ರೋಲ್ ಮೈನ್ಸ್, ಬೋತ್ ಆರ್ ಸೇಮ್.